ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕೇಂದ್ರ ಸರ್ಕಾರ ಏನೋ ಬಜೆಟ್ ಮಂಡನೆ ಮಾಡಿದೆ, ಆದರೆ ಯಾರಿಗೆ ಸಿಗಬೇಕಾಗಿತ್ತು ನ್ಯಾಯ ಅವರಿಗೆ ಸಿಕ್ಕಿಲ್ಲ. ಬಡವರಿಗೆ ಅನ್ಯಾಯ ಆಗಿದೆ. ಕೇವಲ 12 ಲಕ್ಷ ಆದಾಯ ತಿರೋರಿಗೆ ಮಾತ್ರ, ಆದಾಯ ತೆರಿಗೆ ಕಟ್ಟುವವರಿಗೆ ಮಾತ್ರ ಲಾಭ ಆಗಿದೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಕೆಲವು ಯೋಜನೆಗಳನ್ನು ಇವರು ಘೋಷಣೆ ಮಾಡಿದ್ದಾರೆ. 36 ಜೀವರಕ್ಷಕ ಔಷಧಿಗಳನ್ನು ಅಗ್ಗ ಮಾಡಿದ್ದಾರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ. ನಂತರ ಕಿಸಾನ್ ಕಾರ್ಡಿಗೆ 5 ಲಕ್ಷವರೆಗೆ ನಾವು ಸಾಲವನ್ನು ಬಡ್ಡಿ ರಹಿತ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ವಿಶೇಷವಾಗಿ ಏನು ನಿರುದ್ಯೋಗಿ ಯುವಕರಿಗೆ ಕೊಡಬೇಕಾಗಿತ್ತು, ನಿರುದ್ಯೋಗಿ ಯುವಕರ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು, ಅದನ್ನು ಮಾಡೇ ಇಲ್ಲ. ಧಾನ್ಯ ಸ್ವಾವಲಂಬನೆ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಅದು ಅಲ್ಲದೆ 75,000 ವೈದ್ಯಕೀಯ ಸೀಟುಗಳನ್ನು ಹೆಚ್ಚು ಮಾಡಿದೆ. ಇದು ಅತ್ಯಂತ ಅಗತ್ಯವಾಗಿತ್ತು. ನಂತರ 120 ಸ್ಥಳಗಳಲ್ಲಿ ಉಡಾನ್ ಯೋಜನೆಯನ್ನು ಅದನ್ನು ಮಾಡಿದ್ದಾರೆ. ಆದರೆ ಉದ್ಯೋಗ ಸೃಷ್ಟಿಸುವಲ್ಲಿ ಇವರು ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಯಾವ್ಯಾವಕ್ಕೆ ಏನೇನು ಮಾಡಿದ್ದಾರೆ ಅಂತ ನೋಡೋದಾದರೆ, ಪ್ರಮುಖ ಘೋಷಣೆಗಳು: ಮಧ್ಯಮ ವರ್ಗಕ್ಕೆ ಆದಾಯ ತೆರಿಗೆ ವಿನಾಯಿತಿ, ಹೊಸ ಆದಾಯ ತೆರಿಗೆ ಮಸೂದೆ ಮಂಡನೆ ಶೀಘ್ರ, ವಿಮಾ ಕ್ಷೇತ್ರದ FDI ಮಿತಿ 100% ಏರಿಕೆ, ಗಿಗ್ ಕಾರ್ಮಿಕರು PM ಜನ ಆರೋಗ್ಯ ವ್ಯಾಪ್ತಿಗೆ, ರಾಜ್ಯದೊಂದಿಗೆ 50 ಪ್ರವಾಸಿ ತಾಣ ಅಭಿವೃದ್ಧಿ, AI ಕ್ಷೇತ್ರದಲ್ಲಿ 500 ಕೋಟಿ ವೆಚ್ಚ ಶ್ರೇಷ್ಠತಾ ಕೇಂದ್ರ. ಅಂತ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನು ಅಂತಂದರೆ, 2ನೇ ಮನೆ ಖರೀದಿಗೆ ತೆರಿಗೆ ವಿನಾಯಿತಿ, ಕ್ಯಾನ್ಸರ್ ಸೇರಿ 36 ಔಷಧಕ್ಕೆ ಸುಂಕ ವಿನಾಯಿತಿ, ಎಲ್ಲ ಜಿಲ್ಲಾಸ್ಪತ್ರೆಗಳೇ ಡೇ ಕೇರ್ ಕ್ಯಾನ್ಸರ್ ಘಟಕ ಮುಂದಿನ 3 ವರ್ಷಗಳಲ್ಲಿ ನಿರ್ಮಾಣ, 2026ರಲ್ಲಿ 200 ಕ್ಯಾನ್ಸರ್ ಕೇಂದ್ರಗಳ ಆರಂಭ. ರಾಜ್ಯಗಳಿಗೆ ಕೇಂದ್ರ ಕೊಟ್ಟಿದ್ದೇನಂತಂದರೆ 1.5 ಲಕ್ಷ ಕೋಟಿ ಬಡ್ಡಿ ರಹಿತ ಸಾಲ, 50 ವರ್ಷಗಳ ಅವಧಿಗೆ ಸಿಗಲಿದೆ ಸಾಲ. ಇವು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದು. ಆದರೆ ಬಿಹಾರಕ್ಕೆ ಮಾತ್ರ ದೊಡ್ಡ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ. ಯಾಕಂದರೆ ಬಿಹಾರ ಎಲೆಕ್ಷನ್ ಬರ್ತಾ ಇದೆ, ತಮಗೆ ಲಾಭ ಆಗಬೇಕು ಇಲ್ಲಿ ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಬಜೆಟ್ಗೆ ಹಣವನ್ನು ಮೀಸಲಾಡಲಿದೆ. ನಂತರ ರಾಜ್ಯದ ಏನು ರೈಲ್ವೆ ಯೋಜನೆಗಳಿಗೆ ಏನು ಸಿಗಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳನ್ನು ಇದನ್ನು ಹೇಳಿದ್ದಾರೆ, GST ಬಗ್ಗೆ ನೀವು ಮಾತಾಡಿಲ್ಲ, ಅದನ್ನು ಮಾತಾಡಬೇಕಾಗಿತ್ತು. ಗ್ರಾಮೀಣ ಅಭಿವೃದ್ಧಿಗೆ ಮಾತಾಡಿಲ್ಲ. ರಾಜ್ಯಕ್ಕೆ ಭಾಳ ನೀವು ಅನ್ಯಾಯ ಮಾಡಿದರೆ ಇಂಥ ಅನ್ಯಾಯ ಸಹಿಸಿಕೊಳ್ಳಲಿಕ್ಕೆ ನಾವು ಸಾಧ್ಯವೇ ಇಲ್ಲ ಅಂಥೇಳಿ. ಮತ್ತು ಮಹಿಳೆಯರಿಗೆ ಅಥವಾ ಉನ್ನತ ಶಿಕ್ಷಣಕ್ಕೆ, ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿತ್ತು. ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡದ ಏನು ಉನ್ನತ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಭಾಳ ಲಾಭ ಆಗ್ತಿತ್ತು. ಒಟ್ಟಾರೆ ಗ್ರಾಮೀಣ ಭಾಗಕ್ಕೆ ಇದೊಂದು ನಿರಾಶಾದಾಯಕ ಬಜೆಟ್ ಅಂತ ಹೇಳ್ಬೋದು. ರೈತರಿಗೆ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಬೇಕಾಗಿತ್ತು, ಅದು ಕೂಡ ಅದನ್ನು ಮಾಡೇ ಇಲ್ಲ. ಒಟ್ಟಾರೆ ಈ ಬಜೆಟ್ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ಬೋದು. ಕೇವಲ ತೆರಿಗೆ ಕಟ್ಟೋರಿಗೆ ಮಾತ್ರ ಇದು ಲಾಭದಾಯಕವಾಗಿದೆ. ವಿದ್ಯಾರ್ಥಿಗಳು ಕೂಡ ಇದು ನಿರಾಶಾದಾಯಕ ಬಜೆಟ್ ಅಂತ ಹೇಳ್ಬೋದು. ನರೇಗಾ ಯೋಜನೆ ಆಗಲಿ, ಅದ್ರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ, ಇನ್ನೂ ಅನೇಕ ಯೋಜನೆಗಳ ಬಗ್ಗೆ ಇವರು ಸ್ವಲ್ಪ ಸಡಿಲ್ ನೀತಿಯನ್ನು ಅನುಸರಿಸಬೇಕಾಗಿತ್ತು. ಆದರೆ ಈಗೇನು ಹೇಳ್ತಾರೆ, ನಾವು ತೆರಿಗೆಯನ್ನು ಸ್ವಲ್ಪ ಪರಿಷ್ಕರಣೆ ಮಾಡ್ತಾ ಅಂತ ಹೇಳಿದ್ದಾರೆ. ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಎಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ.